ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೆಟಿಕೋಟ್ ಕಟ್ಟಿಂಗ್ ತೋರಿಸಿದ್ದೀನಿ ಅವತ್ತು. ಫಸ್ಟ್ ವಿಡಿಯೋದಲ್ಲಿ ಈಗ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಮಾರ್ಕ್ ಮಾಡಿದ್ದೀನಿ ನೋಡಿ. ಫಸ್ಟು ನಾವು ಪಾಯಿಂಟ್ ಮಾಡಿದ್ದೀವಲ್ಲ, ಇಲ್ಲಿ ಕಟ್ ಮಾಡಿದ್ದೀನಿ ನೋಡಿ. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಒಂದು 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಈ ಕಡೆನೂ ಕೂಡ ಸೇಮ್ ಅದೇ ಥರ 1/4 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಈಗ ಎರಡೂ ಕಡೆ ಆಗಿದೆ ನೋಡಿ. ಈಗ ನೆಕ್ ಹತ್ರ ರೌಂಡಾಗಿ ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೆ ಎಕ್ಸ್ಟ್ರಾ ಪಟ್ಟಿ ಕೊಡೋಂಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಫ್ರಂಟು ಬ್ಯಾಕ್ ಅಂತ ಇದೆ. ಇಲ್ಲಿ ಎಕ್ಸ್ಟ್ರಾ ಪಟ್ಟಿ ಏನು ನಾವು ಕೊಡೋಂಗಿಲ್ಲ. ಇದೇ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ಥರ ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು ಅಂದರೆ ಫಸ್ಟ್ ನಾವು ಇಲ್ಲಿ ಕ್ರಾಸಲ್ಲಿ ಈ ಥರ ಒಂದು 1/4 ಇಂಚಿಗೆ ಸ್ಟಿಚ್ ಕಟ್ಟಿಂಗ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಈ ಥರ ಕ್ರಾಸಲ್ಲಿ ಒಂದು 1/4 ಇಂಚಿಗೆ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಾವು ಯಾವ ಥರ ಫೋಲ್ಡ್ ಮಾಡ್ತೀವೋ ಅದೇ ಥರ ಕರೆಕ್ಟಾಗಿ ಬರುತ್ತೆ. ಈಗ ನಾನಿಲ್ಲಿ ಡಬಲ್ ಫೋಲ್ಡ್ ಮಾಡ್ತಾಯಿಲ್ಲ, ಸಿಂಗಲ್ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟು ಒಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ 1/4 ಇಂಚಿಗೆ, ಸುತ್ತ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಬರುತ್ತೆ. ಸ್ಟಾರ್ಟಿಂಗ್ ಕಲಿಯೋರಿಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡುವಾಗ ಕ್ರಾಸಲ್ಲಿ ಸ್ಟಿಚಿಂಗ್ ಕರೆಕ್ಟಾಗಿ ಬರಲ್ಲ. ಆಮೇಲೆ ಶೋಲ್ಡರ್ ಕೂಡ ಬ್ಯಾಕ್ ಸೈಡ್ಗೆ ಕಾಣಂಗೆ ಇರಬೇಕು. ಈಗ ನೋಡಿ, ಈಗ ನಾನು ಸಿಂಗಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಕ್ರಾಸಲ್ಲಿ ಬರುವಾಗ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ನಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಸಿಗಲ್ಲ, ಬಟ್ಟೆ ಕರೆಕ್ಟಾಗಿ ಸಿಗಲ್ಲ. ಈಗ ನೋಡಿ, ಒಂದು ಸಲ ಫೋಲ್ಡ್ ಮಾಡಿದ್ದೀನಲ್ಲ, ಈಗ ಸೇಮ್ ಈಗ ನಾವೆಷ್ಟು ಸ್ಟಿಚ್ ಮಾಡಿದ್ದೀವೋ ಅಷ್ಟಕ್ಕೇ ಇನ್ನೊಂದು ಸಲ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನಾವಿಲ್ಲಿ ಬ್ಲೌಸಲ್ಲಿ ಪಟ್ಟಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀವಲ್ಲ, ಆ ಥರ ಪೆಟಿಕೋಟಲ್ಲಿ ಮಾಡಬಾರ್ದು. ಇದೇ ಬಟ್ಟೆಯಲ್ಲಿ ನಾವು ನೆಕ್ ಹತ್ರ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಲೀವ್ ಹತ್ರನೂ ಕೂಡ ನಾವು ಇಲ್ಲಿ ಯಾವ ಥರ ಫೋಲ್ಡಿಂಗ್ ಮಾಡಿದ್ದೀವೋ ಸೇಮ್ ಅದೇ ಥರ ಸ್ಲೀವ್ ಹತ್ರನೂ ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಆಗಿದೆ ನೋಡಿ. ಈಗ ಈ ಥರ ಕ್ರಾಸಲ್ಲಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಕಲಿಯೋರಿಗೆ ಇಲ್ಲಿ ಕ್ರಾಸಲ್ಲಿ ಕರೆಕ್ಟಾಗಿ ಬರಲ್ಲ, ಅದಕ್ಕೆ ಒಂದು 1/4 ಇಂಚಿಗೆ ಕ್ರಾಸಲ್ಲಿ ಸ್ಟಿಚ್ ಫಸ್ಟ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಿ. ನೀವು ಸ್ಟಾರ್ಟಿಂಗ್ ಕಲಿಯೋರು ಈ ಥರ ಕಟ್ ಮಾಡದೆ ಸ್ಟಿಚ್ ಮಾಡೋಕ್ಕೆ ಹೋಗ್ತಿರಲ್ಲ, ಆಗ ರೌಂಡಾಗಿ ಇಲ್ಲಿ ಕ್ರಾಸಲ್ಲಿ ಕರೆಕ್ಟಾಗಿ ರೌಂಡಾಗಿ ಶೇಪ್ ಸಿಗಲ್ಲ. ಈ ಥರ ಎಳ್ಕೊಳ್ಳಿ, ಇಲ್ಲಾಂದರೆ ಐರನ್ ಆದರೂ ಮಾಡ್ಕೋಬೋದು. ಈ ಥರ ಎಳ್ಕೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ. ಈಗ ಎಕ್ಸ್ಟ್ರಾ ಇರೋ ಬಟ್ಟೆ ದಾರಾನ ಕಟ್ಟಿಂಗ್ ಮಾಡ್ಕೊಳ್ಳಿ. ಈಗ ಆಗಿದೆ. ಈಗ ಸ್ಲೀವ್ ಹತ್ರನೂ ಕೂಡ ನಾವೀಗ ನೆಕ್ಕಲ್ಲಿ ಯಾವ ಥರ ಕಟ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀವೋ ಸೇಮ್ ಅದೇ ಥರ ಸ್ಲೀವ್ ಹತ್ರನೂ ಕೂಡ ಫಸ್ಟ್ ಒಂದು ಸಲ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಒಂದು ಸಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಆಮೇಲೆ ಪುನಃ ಇನ್ನೊಂದು ಸಲ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಕ್ರಾಸಲ್ಲಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಪುನಃ ಇನ್ನೊಂದು ಸಲ ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ನಾವೀಗ ಈ ಕಡೆ ಯಾವ ಥರ ಸ್ಟಿಚ್ ಮಾಡಿದ್ದೀವೋ ಸೇಮ್ ಅದೇ ಥರನೇ ಆ ಕಡೆನೂ ಕೂಡ ಸೇಮ್ ಹಂಗೆ ಮಾಡ್ಕೋಬೇಕು. ಇಲ್ಲಿ ಈ ಥರ ಎಳ್ಕೊಳ್ಳಿ, ಇವಾಗ ನೀಟಾಗಿರುತ್ತೆ. ಈ ಥರ ನೀಟಾಗಿ ಎಳ್ಕೋಬೇಕು. ಈ ಕಡೆನೂ ಕೂಡ ಸೇಮ್ ಅದೇ ಥರ ಇಲ್ಲಿ ಕ್ರಾಸಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಚ್ ಆಗಿದೆ ನೋಡಿ, ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೋಬೇಕು.
ಈಗ ಇನ್ನೊಂದು ಸಲ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕಾಟನ್ ಬಟ್ಟೆ ತಗೊಂಡಿದ್ದೀನಿ. ಆದಷ್ಟು ಕಾಟನ್ ಬಟ್ಟೆ ಯೂಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಫ್ರಾಕ್ ಜೊತೆಗೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಆಗಿದೆ. ಈಗ ನೆಕ್ಕು, ಸ್ಲೀವು ಎಲ್ಲ ಸ್ಟಿಚ್ ಮಾಡಾಗಿದೆ. ಅಲ್ಲಿ ಒಂದು ಇಂಚು ಬಿಟ್ಟು ಆಮೇಲೆ ನೆರಿಗೆ ಕೊಡಬೇಕು. ಆಮೇಲೆ ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ, ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಮಧ್ಯಕ್ಕೊಂದು ಮಾರ್ಕ್ ಮಾಡ್ಕೋಬೇಕು. ಈ ಮಾರ್ಕಿಗೆ ಕರೆಕ್ಟಾಗಿ ನಾವಿಲ್ಲಿ ಬಟ್ಟೆ ತಗೊಂಡಿದ್ದೀವಲ್ಲ, ಪೆಟಿಕೋಟು ಬಟ್ಟೆ, ಈ ಬಟ್ಟೆ ಈ ಥರ ನೆರಿಗೆ ಸ್ಟಿಚ್ ಮಾಡಿ ಈ ಮಾರ್ಕಿಗೆ ಇಲ್ಲಿ ಪೆಟಿಕೋಟ್ದು ಮಾರ್ಕ್ ಮಾಡಿದ್ದೀವಿ ನೋಡಿ, ಈ ಮಾರ್ಕು ಕರೆಕ್ಟಾಗಿ ಇಲ್ಲಿಗೆ ಬರಬೇಕು. ಆವಾಗ ಕರೆಕ್ಟಾಗಿ ಕೂತ್ಕೋತದೆ ನೋಡಿ. ಇಲ್ಲಿ ಬಾಡಿ ಪಾರ್ಟು, ಪೆಟಿಕೋಟ್ ಪಾರ್ಟು ಮಾರ್ಕ್ ಮಾಡಿದ್ದೀವಿ ನೋಡಿ. ಇಲ್ಲಿ ಈ ಥರ ಇಲ್ಲಿ ಸ್ಟಿಚ್ ಮಾಡುವಾಗ ಎರಡೂ ಮಾರ್ಕು ಕೂಡ ನಾವು ಕಟ್ ಮಾಡಿರೋ ಮಾರ್ಕು ಕರೆಕ್ಟಾಗಿ ಒಂದೇ ಸಮ ಬರೋವಂಗೆ ನಾವು ನೆರಿಗೆ ಕೊಡಬೇಕು. ಒಂಚೂರು ಆ ಕಡೆ ಈ ಕಡೆ ಆದ್ರೂ ನೆರಿಗೆ ಸಾಕಾಗಲ್ಲ, ಕಡಿಮೆ ಆಗಿಬಿಡುತ್ತೆ ನೋಡಿ. ಇಲ್ಲಿ ಈ ಥರ ನೆರಿಗೆ ಕೊಡ್ತಾ ಹೋಗಬೇಕು. ನೀವು ಬಾಡಿ ಪಾರ್ಟಲ್ಲಿ ಕೆಳಗಡೆ ನಾನೀಗ ತೋರಿಸ್ತೆ ನೋಡಿ, ಅಲ್ಲಿ ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ತನಕ ಮಾತ್ರ ಸ್ಟಿಚ್ ಹಾಕೋಬೇಕು. ಆಮೇಲೆ 1 ಇಂಚು ನೆರಿಗೆ ಕೊಡಬಾರ್ದು, ಆ ಥರ ಖಾಲಿ ಸ್ಟಿಚ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಕರೆಕ್ಟಾಗಿ ಬಂದಿದೆ ನೋಡಿಲಿ, ಈ ಥರ ಬರಬೇಕು ಕರೆಕ್ಟಾಗಿ. ಈಗ ಇಲ್ಲಿ ನೆರಿಗೆ ಕೊಟ್ಟಾಗಿದೆ. ಈಗ ಇದ್ರ ಮೇಲೆ ನಾವು ಸ್ಟಿಚ್ ಮಾಡ್ಕೋಬೇಕು. ಈಗ ಈ ಕಡೆನೂ ಕೊಡೋಣ. ಸೇಮ್ ನಾವು ಆ ಕಡೆ ಯಾವ ಥರ ಮಾಡಿದ್ದೀವೋ ಅದೇ ಥರ ಇಲ್ಲೂ ಕೂಡ ಮಾಡ್ಕೊಳ್ಳೋಣ. ಇಲ್ಲಿ 1 ಇಂಚಿಗೆ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. 1 ಇಂಚ್ ಬಿಟ್ಟು ಆಮೇಲೆ ನೆರಿಗೆ ಕೊಡಬೇಕು. ನಾವಿಲ್ಲಿ ಕ್ರಾಸಾಗಿ ತಗೊಳ್ಳಿ. ನಾವು ಬಾಡಿ ಪಾರ್ಟಲ್ಲಿ ಕ್ರಾಸಾಗಿ ಕಟ್ ಮಾಡಿದ್ದೀವಿ ನೋಡಿ, ಅದೇ ಥರ ಕ್ರಾಸಾಗಿ ಬರಬೇಕು. ನಾವು ಸ್ಟಿಚ್ ಮಾಡುವಾಗಲೂ ಕೂಡ ಕೈಯಿಂದ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೋಡಿ, ಮಾರ್ಕ್ ಮಾಡಿರೋ ಪೀಸು ಕರೆಕ್ಟಾಗಿ ಒಂದೇ ಸಮ ಬರಬೇಕು. ಇಲ್ಲಿ ನಾವು ಕಟ್ ಮಾಡಿದ್ವಲ್ಲ ಸೆಂಟ್ರಲ್ಲಿ, ಇಲ್ಲಿ ಕರೆಕ್ಟಾಗಿ ಬಂದಿದೆ. ಈಗ ಈ ಕಡೆಗೆ ಅದೇ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಕೊನೆಯಲ್ಲಿ 1 ಇಂಚಿಗೆ ಹಾಗೆ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ಥರ ಕಾಣಿಸ್ತಾ ಇದೆಯಲ್ವಾ? ಈಗ ಇದನ್ನು ಸ್ಟ್ರೈಟ್ ಮಾಡಿಕೊಂಡು ಈಗ ಏನು ಮಾಡಬೇಕು ಅಂದರೆ, ಅದ್ರ ಮೇಲೆ ನಾವು ಸ್ಟಿಚ್ ಮಾಡಿದ್ದೀವಲ್ಲ, ಇದ್ರ ಮೇಲೇ ಈ ಥರ ಮೇಲಕ್ಕೆ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀವಲ್ಲ, ಇದನ್ನು ಮೇಲಕ್ಕೆ ಮಾಡಿಕೊಂಡು ಈ ಥರ ಅದ್ರ ಮೇಲ್ಗಡೆ ಸ್ಟಿಫಾಗಿ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಡು ಹೋಗೋಣ. ಆವಾಗ ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ ಅಂತ. ಆಮೇಲೆ ನಾವು ನೆರಿಗೆ ಕೊಟ್ಟಿದ್ದೀವಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ. ಪೆಟಿಕೋಟ್ಗೇನು ಜಾಸ್ತಿ ನೆರಿಗೆ ಬೇಡ, ಇಷ್ಟೇ ಸಾಕು. ಸಣ್ಣ ಮಕ್ಕಳುಗಳು ಇದು ಟಾಪ್ ಫ್ರಾಕ್ ಹಾಕ್ಕೊಂಡ್ರೆ ಚುಚ್ಚುತ್ತೆ ಅಂತ ಹೇಳ್ತಾರಲ್ಲ, ಅಂಥ ಫ್ರಾಕ್ಗಳಿದ್ರೆ ಅದ್ರ ಜೊತೆಗೆ ಇಂಥ ಪೆಟಿಕೋಟ್ ಸ್ಟಿಚ್ ಮಾಡಿಕೊಂಡು ಹಾಕ್ಕೊಡ್ಬೋದು. ಈಗ ನೆರಿಗೆನೂ ಕೊಟ್ಟಾಗಿದೆ. ಈಗ ನೋಡಿ, ಕಾಲು ಒಂದು 10 ನಿಮಿಷದಲ್ಲಿ ಸ್ಟಿಚ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನೋಡಿ, ಮೇಲ್ಗಡೆ ಕೆಳಗಡೆ ಕರೆಕ್ಟಾಗಿದೆಯಾ ನೋಡ್ಕೋಬೇಕು, ಇಲ್ಲಾಂದರೆ ಸ್ಟಿಚ್ ಆದಮೇಲೆ ಚೆನ್ನಾಗಿ ಕಾಣಿಸಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಇಲ್ಲೂ ಅಷ್ಟೇ, ಆಮೇಲೆ ಮಧ್ಯದಲ್ಲೂ ಅಷ್ಟೇ, ಇಲ್ಲಿ ಕೆಳಗಡೆ ಬಾಟಮಲ್ಲೂ ಅಷ್ಟೇ ಕರೆಕ್ಟಾಗಿರಬೇಕು. ಒಂಚೂರು ಜಾಸ್ತಿ ಇದ್ದರೆ ಬೇಕಂದರೆ ಕೆಳಗಡೆ ನೀವು ಕಟ್ ಮಾಡ್ಕೋಬೋದು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಆ ಪೆಟಿಕೋಟ್ ಭಾಗದ ಹತ್ರ ಒಂದು 1/4 ಇಂಚಿಗೆ ಮಾತ್ರ ಮಾರ್ಕ್ ಮಾಡ್ಕೊಳ್ಳಿ. ಬಾಡಿ ಪಾರ್ಟಲ್ಲಿ ನಮಗೆ 1.5 ಇಂಚು ಇಲ್ಲ 2 ಇಂಚು, ನಾವು ಎಷ್ಟು ನಮಗೆ ಟೈಟ್ ಬೇಕು, ಫಿಟ್ಟಿಂಗ್ ಬೇಕು ಅಷ್ಟು ಟೈಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಪೆಟಿಕೋಟ್ ಹತ್ರ ಒಂದು 1/4 ಇಂಚಿಗೆ
ಸ್ಟಿಚ್ ಮಾಡ್ಕೊಂಡು ಹೋಗಿ. ಎರಡೂ ಕಡೆ ಒಂದೇ ಥರ ಇಟ್ಕೋಬೇಕು. ಕರೆಕ್ಟಾಗಿ ಇದೆಯಾ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಕಡೆ ಆಗಿದೆ, ಡಬಲ್ ಸ್ಟಿಚ್ ಹಾಕ್ಕೋಬೋದು. ಇಲ್ಲಿ ಫಸ್ಟು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿದೆ. ನಾನಿಲ್ಲಿ ಕರೆಕ್ಟಾಗಿ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡಿದರೆ ಕರೆಕ್ಟ್ ಇರುತ್ತೆ. ಇಲ್ಲೊಂಚೂರು ಒಂದು 1/4 ಇಂಚಷ್ಟು ಜಾಸ್ತಿ ಬಂದಿದೆ. ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಇದು ಮೇಲ್ಗಡೆಗೆ ಬರಬೇಕು. ನಾವು ನೆರಿಗೆ ಕೊಟ್ಟಿದ್ದೀವಲ್ಲ, ಇದು ಮೇಲ್ಗಡೆಗೆ ಕಾಣಿಸಂಗೆ ಇಟ್ಕೋಬೇಕು. ಈಗ ಸ್ಟಿಚ್ ಆಗಿದೆ. ಡಬಲ್ ಸ್ಟಿಚ್ ಬೇಕಂದರೆ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಒಂದು 10 ನಿಮಿಷದಲ್ಲೇ ಪೆಟಿಕೋಟ್ ಸ್ಟಿಚ್ ಆಗಾಯಿತು. ಈಗ ಫೈನಲಾಗಿ ಬಾಟಮ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಒಂಚೂರು ಜಾಸ್ತಿ ಬಂದಿದೆಯಲ್ವಾ, ಇಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ನಾವು ಸ್ಟಿಚ್ ಮಾಡೋ ಟೈಮಲ್ಲಿ ಒಂಚೂರು ಏರುಪೇರು ಆಗ್ತದೆ. ಈಗ ಡಬಲ್ ಫೋಲ್ಡ್ ಮಾಡಿಕೊಂಡು ಬಾಟಮಲ್ಲಿ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ಥರ ನೀವೇನು ಮಾಡಿ ಅಂದರೆ, ಸ್ಟಾರ್ಟಿಂಗ್ ಕಲಿಯೋರಿಗೆ ಒಂದೇ ಸಲ ಡಬಲ್ ಫೋಲ್ಡ್ ಮಾಡಿದರೆ ಕರೆಕ್ಟಾಗಿ ಸ್ಟಿಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಥರ ಫಸ್ಟು ಒಂದು ಸಲ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಒಂದು 1/4 ಇಂಚಿಗೆ ಫೋಲ್ಡ್ ಮಾಡಿದ್ದೀನಿ ನಾನು. ಈ ಥರ 1/4 ಇಂಚಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆದಷ್ಟು ಕಾಟನ್ ಬಟ್ಟೆಗಳಾದರೆ ನಮಗೆ ಮಕ್ಕಳಿಗೆ ಸೆಕೆ ಆಗಲ್ಲ, ತುಂಬ ಒಳ್ಳೆಯದು. ಪಾಲಿಸ್ಟರ್ ಚೆನ್ನಾಗಿರ್ತದೆ, ಆದರೆ ಸೆಕೆ ಆಗ್ತದೆ. ಈಗ ಇನ್ನೊಂದು ಸಲ ನಾವೆಷ್ಟು ಫೋಲ್ಡ್ ಮಾಡಿದ್ದೀವಿ ಫಸ್ಟು, ಅಷ್ಟೇ ಬಟ್ಟೆನ ಇನ್ನೊಂದು ಸಲ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಕಲಿಯೋರು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನೋಡಿ ಆಗಿದೆ. ಎಕ್ಸ್ಟ್ರಾ ಇರೋ ದಾರನೆಲ್ಲ ಕಟ್ ಮಾಡ್ಕೋಬೇಕು. ನಾವು ಸ್ಟಿಚ್ ಮಾಡಾದ್ಮೇಲೆ ದಾರ ಹಾಗೆ ಬಿಟ್ಟರೆ ನೀಟಾಗಿ ಫಿನಿಶಿಂಗ್ ಕಾಣಲ್ಲ. ಈಗ ನೋಡೋಣ ಯಾವ ಥರ ಬಂದಿದೆ ಅಂತ. ನೋಡಿ, ಈಗ ಚೆನ್ನಾಗಿದೆಯಲ್ವಾ? ಬೇಕಂದರೆ ನೀವು ಐರನ್ ಮಾಡಿಕೊಂಡ್ರೆ ಇನ್ನೂ ನೀಟಾಗಿ ಕೂತ್ಕೊಳ್ಳುತ್ತೆ. ನೆಕ್ ಹತ್ರ, ಆಮೇಲೆ ನೆರಿಗೆ ಹತ್ರ ಎಲ್ಲ ಐರನ್ ಮಾಡ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.